ಸ್ನೇಹಿತರೆ, ಬಂಧುಗಳೇ, ನಿಮ್ಮೆಲ್ಲರ ಸಹಕಾರ ಮತ್ತು ನಿಮ್ಮೆಲ್ಲರ ಅಭೂತಪೂರ್ವವಾದಂತಹ ಬೆಂಬಲದಿಂದ ನಿನ್ನೆ ಈ ಫ್ರೀಡಮ್ ಪಾರ್ಕ್ನಲ್ಲಿ, ಈಗಲೂ ಅಲ್ಲೇ ಇದ್ದೀವಿ, ಅಲ್ಲಿಂದನೇ ಮಾತಾಡ್ತಾ ಇದ್ದೀವಿ, ಅಲ್ಲೇ ಕೂತಿದ್ದೀವಿ, ಪ್ರತಿಭಟನೆಯನ್ನು ಕೈ ಬಿಟ್ಟಿಲ್ಲ. ನಿಮ್ಮೆಲ್ಲರ ಬೆಂಬಲದಿಂದ ಅಪಾರವಾದಂಥ ಜನಸಾಗರವೇ ಹರಿದು ಬಂದಿದೆ. ಇಲ್ಲಿ ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಈ ಫ್ರೀಡಮ್ ಪಾರ್ಕ್ನಲ್ಲಿ ಇಷ್ಟು ದೊಡ್ಡ ಮಟ್ಟದ ಒಂದು ಪ್ರತಿರೋಧದ ಸಮಾವೇಶವನ್ನು ಬಹುಶಃ ನಾವು ಯಾರೂ ಕೂಡ ನೋಡಿರಲಿಲ್ಲ. ಅಂಥ ಒಂದು ನೋಡುವ ಸೌಭಾಗ್ಯವನ್ನು ನಿಮ್ಮೆಲ್ಲರಿಂದ ನಾವು ಸಾಧ್ಯ ಆಗಿಸ್ಕೊಂಡಿದ್ದೀವಿ. ನಿಮ್ಮೆಲ್ಲರಿಗೂ ನಮ್ಮ ಇಡೀ ಒಟ್ಟು ತಂಡದಿಂದ ನಿಮ್ಮೆಲ್ಲ ಶ್ರಮಕ್ಕೆ, ಸಹಕಾರಕ್ಕೆ ನಾನು ಜೈ ಭೀಮ್ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೈ ಭೀಮ್. ಮತ್ತು ತಪ್ಪುಗಳಾಗಿರ್ತವೆ, ತಪ್ಪುಗಳನ್ನ ಮಾಡದೇ ಇದ್ದವ್ರು ಮನುಷ್ಯರೇ ಅಲ್ಲ, ತಪ್ಪುಗಳಾಗಿರ್ತವೆ. ತುಂಬ ಜನ ಪ್ರೀತಿ ಇಟ್ಟು ಬಂದಿದ್ರಿ, ಸಾಕಷ್ಟು ಜವಾಬ್ದಾರಿತವಾದವರು ಹಿರಿಯರಿದ್ರಿ, ಮತ್ತು ಸಾಕಷ್ಟು ಸಂಘಟನೆಗಳ ರಾಜ್ಯ ನಾಯಕರಿದ್ರಿ. ಎಲ್ಲರನ್ನೂ ಇಲ್ಲಿ ನಾವು ಉದ್ದೇಶಿಸಿ ತಮಗೆ ಗೌರವ ಸಲ್ಲಿಸೋಕ್ಕಾಗಿಲ್ಲ. ಯಾಕಂದರೆ ಕಾರ್ಯಕ್ರಮದ ಒತ್ತಡ ಮತ್ತು ಇದು ಪೂರ್ವ ನಿಜೋಚಿತವಾದಂಥ ಕಾರ್ಯಕ್ರಮ ಅಲ್ಲ, ಆನ್ ಸ್ಪಾಟ್ ಏನೇನೋ ಅದೇ ರೀತಿಯೇ ಮಾಡ್ಕೊಂಬಂದಿರೋದು. ಇಲ್ಲೂ ಹಾಗೆ ಮಾಡಬೇಕು ಅಂತಲೇ ಪ್ಲಾನ್ ಇದ್ದಿದ್ದು. ನಮ್ಮ ನಿರೀಕ್ಷೆಯನ್ನು ಮೀರಿ ಎಲ್ಲರೂ ಬಂದಿರೋದ್ರಿಂದ ನಾವು ಕೆಲವ್ರನ್ನ ಇಲ್ಲಿ ಗುರ್ಸೋಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ ದಯಮಾಡಿ ಯಾರೂ ತಪ್ಪು ತಿಳ್ಕೊಬೇಡಿ, ಕ್ಷಮೆ ಇರಲಿ, ನಿಮ್ಮ ಹತ್ರ ಕ್ಷಮೆ ಕೇಳ್ತೀವಿ. ಬಟ್ ಉದ್ದೇಶ ಏನು ಅಂತಂದರೆ ನಮ್ಮದು ಒಳ ಮೀಸಲಾತಿ ಜಾರಿ ಅಷ್ಟೇ. ಇಲ್ಲಿ ವ್ಯಕ್ತಿಯನ್ನು ನಾವು ಗುರುತಿಸೋದಕ್ಕಿಂತ ಉದ್ದೇಶವನ್ನು ಗುರುತಿಸಿ ಹೋಗಬೇಕು ಅನ್ನೋದಕ್ಕೂ ನಮ್ಮೆಲ್ಲರ ಉದ್ದೇಶ ಇತ್ತು. ಆ ನಿಟ್ಟಿನಲ್ಲಿ ಆಗಿದೆ. ಈಗ ಮುಖ್ಯವಾಗಿ ನಾಳೆ ಏನು ಮಾಡಬೇಕು ನಾವು ಅಂತ, ಯಾಕೆಂದರೆ ಮಾನ್ಯ ಮುಖ್ಯಮಂತ್ರಿಗಳು ಸರಿಯಾದ ರೀತಿಯಲ್ಲಿ ಸ್ಪಂದಿಸಿ ನಮಗಿನ್ನೂ ನಮ್ಮ ಹಕ್ಕನ್ನು ನಮಗೆ ಕೊಟ್ಟಿಲ್ಲ. ನಿಮ್ಮ ಪರವಾಗಿದ್ದೀನಿ ಅನ್ನೋ ಮಾತನ್ನು ಕೇಳ್ಕೊಂಡು ನಾವು ಹೋಗೋದಕ್ಕೆ ಕಡಿ ಇಲ್ಲ. ನಮಗೆ ಆರ್ಡರ್ ಆಗಬೇಕು ಒಳ ಮೀಸಲಾತಿ ಜಾರಿ. ಅಲ್ಲಿವರೆಗೂ ನಾವು ಹೋರಾಟವನ್ನು ಕೈ ಬಿಡುವಂಥ ಯಾವ ಸ್ಥಿತಿಯಲ್ಲೂ ನಾವಿಲ್ಲ. ನಮ್ಮ ಗಟ್ಟಿ ನಿರ್ಧಾರ ಇದೆ. ಸೊ ಈಗ 2ನೇ ದಿನ ಇಲ್ಲೇ ಪ್ರತಿಭಟನೆ ಮಾಡಿಕೊಂಡು ಇಲ್ಲೇ ಕೂತಿದ್ದೀವಿ. ನಾಳೆ ಭಾನುವಾರ 3ನೇ ದಿವಸ ಭಾಳ ದೊಡ್ಡ ಮಟ್ಟದ ಒಂದು ಸಾಂಸ್ಕೃತಿಕ ಪ್ರತಿರೋಧವನ್ನು ತೋರೋಣ ಅನ್ನುವಂತಹ ಒಂದು ನಿರ್ಧಾರಕ್ಕೆ ನಾವೆಲ್ಲ ಈಗ ಮಾತಾಡ್ಕೊಂಡು ಬಂದಿದ್ದೀವಿ. ಬೆಳಗ್ಗೆ ಒಂದು 10:30 ಅಥವಾ 11 ಗಂಟೆಗೆ ಶುರುವಾಗುವಂತಹ ಸಾಂಸ್ಕೃತಿಕ ಪ್ರತಿರೋಧ ಅಂದರೆ ಹಾಡುಗಾರಿಕೆ, ಬೆಳಗ್ಗೆ ಶುರುವಾಗದಂತಹ ಹಾಡುಗಾರಿಕೆಯ ಕಾರ್ಯಕ್ರಮಗಳು ನಾಳೆ ಸಂಜೆವರೆಗೂ ಇಲ್ಲಿ ನಡೀಬೇಕು ಅಂತ. ಹಾಡು ಮತ್ತು ನಿಮ್ಮ ಯಾವ ರೀತಿಯಾದಂಥ ಕಲಾ ಪ್ರಕಾರದ ಮೂಲಕ ನಿಮ್ಮ ಪ್ರತಿರೋಧವನ್ನು ಸರ್ಕಾರಕ್ಕೆ ಒಳ ಮೀಸಲಾತಿಗಾಗಿ ಒತ್ತಾಯಿಸಿ ತೋರಿಸ್ಬೋದು, ಅದನ್ನು ಖಂಡಿತ ನಾವೆಲ್ಲ ಸೇರಿ ಮಾಡೋಣ. ತಾವೆಲ್ಲರೂ ನಾಳೆ ಕೂಡ, ಅದರಲ್ಲೂ ಬೆಂಗಳೂರು ಭಾಗದ ಜನರು, ಬೆಂಗಳೂರು, ತುಮಕೂರು, ಕೋಲಾರ, ರಾಮನಗರ ಈ ಕಡೆ ಒಂದು ದಿವಸಕ್ಕೆ ಬಂದು ಹೋಗುವಂಥ ಸಾಧ್ಯತೆ ಇರುವಂಥ ಜಿಲ್ಲೆಯವರು ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ಫ್ರೀಡಮ್ ಪಾರ್ಕಿಗೆ ಬರಬೇಕು. ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಹಾಡ್ತಾ ಈ ಸರ್ಕಾರವನ್ನು ಒಳ ಮೀಸಲಾತಿಗಾಗಿ ಎಚ್ಚರಿಸುವಂಥ ಕೆಲಸವನ್ನು ಮಾಡೋಣ. ಮತ್ತು ಒಳ ಮೀಸಲಾತಿಯನ್ನು ವಿರೋಧಿಸಿ ಯಾರೆಲ್ಲ ಏನೆಲ್ಲ ಕಾರ್ಯಕ್ರಮಗಳಾಗ್ತಾರೆ ಅವರೆಲ್ರಿಗೂ ಒಳ್ಳೆಯದಾಗಲಿ. ಈ ಸಾಂಸ್ಕೃತಿಕ ಪ್ರತಿರೋಧದ ಮೂಲಕ ಅವರ ಪ್ರಯತ್ನ ಹೇಗೆ ಸಫಲ ಆಗಬೇಕೋ ಆಗಬಾರ್ದು ಅನ್ನುವಂಥದ್ದನ್ನು ನಾವು ತೋರಿಸ್ಕೊಡೋಣ. ನಮ್ಮ ನಿರ್ಧಾರ ನಮಗೆ ಗಟ್ಟಿಯಾಗಿರಲಿ. ಒಳ ಮೀಸಲಾತಿಯನ್ನು ಪಡ್ಕೊಳ್ಳೋವರೆಗೂ ನಾವು ಹೋರಾಟವನ್ನು ಕೈ ಬಿಡೋ ಪ್ರಶ್ನೆ ಇಲ್ಲ. ನಾಳೆ ನಡೆಯುವಂಥ ಸಾಂಸ್ಕೃತಿಕ ಪ್ರತಿರೋಧ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಅಂತ ತಮ್ಮೆಲ್ಲರಲ್ಲೂ ನಾನು ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಮಸ್ಕಾರ, ತಮ್ಮೆಲ್ಲರೂ ಶುಭವಾಗಲಿ. ಜೈ ಭೀಮ್.